ಡಾಕ್ಟರ್ ಮನಮೋಹನ್ ಸಿಂಗ್ ಸೆಪ್ಟೆಂಬರ್ 26, 1932ರಂದು ಪಂಜಾಬ್ನಲ್ಲಿ ಜನಿಸಿದ್ದರು. ಅವರು 1952 ಮತ್ತು 1954ರಲ್ಲಿ ಕ್ರಮವಾಗಿ ಪಂಜಾಬ್ ವಿಶ್ವವಿದ್ಯಾನಿಲಯದಿಂದ ಅರ್ಥಶಾಸ್ತ್ರದಲ್ಲಿ ತಮ್ಮ ಪದವಿ ಮತ್ತು ಸ್ನಾತಕೋತ್ತರ ಪದವಿಗಳನ್ನು ಪಡೆದರು. 1957ರಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಿಂದ ತಮ್ಮ ಆರ್ಥಿಕ ಟ್ರಿಪೋಸ್ ಅನ್ನು ಪೂರ್ಣಗೊಳಿಸಿದರು. ಅವರು 1962ರಲ್ಲಿ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಿಂದ ಅರ್ಥಶಾಸ್ತ್ರದಲ್ಲಿ ಡಿ.ಎಲ್. ಅನ್ನು ಪಡೆದರು. ಡಿ.ಫಿಲ್ ಅನ್ನು ಪಡೆದರು. ಸಿಂಗ್ ಪಂಜಾಬ್ ವಿಶ್ವವಿದ್ಯಾನಿಲಯ ಮತ್ತು ದೆಹಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಬೋಧಿಸಲು ಹೋದರು. 1971ರಲ್ಲಿ ವಾಣಿಜ್ಯ ಸಚಿವಾಲಯದ ಆರ್ಥಿಕ ಸಲಹೆಗಾರರಾಗಿ ಭಾರತ ಸರ್ಕಾರಕ್ಕೆ ಸೇರಿದರು. ನಂತರ ಹಣಕಾಸು ಸಚಿವಾಲಯದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ 1972ರಲ್ಲಿ ಬಡ್ತಿ ಪಡೆದರು. ಸ್ವಲ್ಪ ಸಮಯದ ನಂತರ ಅವರನ್ನು ದಕ್ಷಿಣ ಆಯೋಗದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಯಿತು. 1987ರಿಂದ 90 ಜಿನೆವಾ. ಇದರ ಜೊತೆಗೆ ಡಾಕ್ಟರ್ ಸಿಂಗ್ ಅವರು ಹಣಕಾಸು ಸಚಿವಾಲಯದ ಕಾರ್ಯದರ್ಶಿ, ಯೋಜನಾ ಆಯೋಗದ ಉಪಾಧ್ಯಕ್ಷ, ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್, ಪ್ರಧಾನಮಂತ್ರಿಯ ಸಲಹೆಗಾರ ಮತ್ತು ವಿಶ್ವವಿದ್ಯಾನಿಲಯದ ಅನುದಾನ ಆಯೋಗದ ಅಧ್ಯಕ್ಷ ಸ್ಥಾನಗಳನ್ನು ಸಹ ನಿರ್ವಹಿಸಿದ್ದಾರೆ. ಸಿಂಗ್ ಅವರು 1991ರಿಂದ ರಾಜ್ಯಸಭೆಯ ಸದಸ್ಯರಾಗಿದ್ದರು. 1998ರಿಂದ 2004ರವರೆಗೆ ವಿರೋಧ ಪಕ್ಷದ ನಾಯಕರಾಗಿದ್ದರು. 2004 ಮತ್ತು 2009ರಲ್ಲಿ ಕಾಂಗ್ರೆಸ್ ಪಕ್ಷದ ಐತಿಹಾಸಿಕ ಗೆಲುವುಗಳನ್ನು ಅನುಸರಿಸಿ ಅವರು 22 ಮೇ 2004ರಂದು ಮತ್ತು 22 ಮೇ 2009ರಂದು ಪ್ರಧಾನಮಂತ್ರಿ ಆದರು. ಡಾಕ್ಟರ್ ಸಿಂಗ್ ಅವರ ಅಭಿವೃದ್ಧಿಯ ಬದ್ಧತೆ ಮತ್ತು ಅವರ ಅನೇಕ ಸಾಧನೆಗಳನ್ನು ಅವರಿಗೆ ನೀಡಲಾದ ಅನೇಕ ಗೌರವಗಳ ಮೂಲಕ ಗುರುತಿಸಲಾಗಿದೆ. 1987ರಲ್ಲಿ ಪದ್ಮವಿಭೂಷಣ, 1993ನೇ ವರ್ಷದ ಹಣಕಾಸು ಮಂತ್ರಿಯಾಗಿ ಯೂರೋ ಮನಿ ಪ್ರಶಸ್ತಿ, 1993 ಮತ್ತು 94 ಎರಡರಲ್ಲೂ ವರ್ಷದ ಹಣಕಾಸು ಮಂತ್ರಿಯಾಗಿ ಏಷ್ಯಾ ಮನಿ ಪ್ರಶಸ್ತಿ, 1995ರಲ್ಲಿ ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ ಜವಾಹರಲಾಲ್ ನೆಹರು ಜನ್ಮಶತಮಾನೋತ್ಸವ ಪ್ರಶಸ್ತಿ ಇವರ ಮುಡಿಗೇರಿದವು. ಆದಾಗ್ಯೂ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಭಾರತವನ್ನು ಆರ್ಥಿಕ ಶಕ್ತಿ ಕೇಂದ್ರವಾಗಲು ಕಾರಣವಾದ ಅವರ ದೃಷ್ಟಿಗೆ ಮಾತ್ರವಲ್ಲದೆ ಅವರ ಕಠಿಣ ಪರಿಶ್ರಮ ಮತ್ತು ಅವರ ವಿನಮ್ರ, ಮೃದು ಮಾತನಾಡುವ ವರ್ತನೆಗೆ ಹೆಸರುವಾಸಿಯಾಗಿದ್ದಾರೆ. ಅವರು ಭಾರತವನ್ನು ಮುಂದಕ್ಕೆ ಕೊಂಡೊಯ್ದು ಜಿಗಿತಗಳಿಗೆ ಮಾತ್ರವಲ್ಲದೆ ಚಿಂತನೆಯ ಮತ್ತು ಸಮಗ್ರತೆಯ ವ್ಯಕ್ತಿಯಾಗಿಯೂ ನೆನಪಿಸಿಕೊಳ್ಳುವ ಪ್ರಧಾನಿಯಾಗಿದ್ದಾರೆ. ಹಾಗೆಯೇ ಇಂದು ಹೆಚ್ಚಾಗಿ ಚಾಲ್ತಿಯಲ್ಲಿರುವ ಮಾಹಿತಿ ಹಕ್ಕು ಕಾಯ್ದೆಯೂ ಸಹ ಇವರ ಕಾಲದಲ್ಲಿಯೇ ಜಾರಿಯಾಯಿತು. ಇಂದು ಮನಮೋಹನ್ ಸಿಂಗ್ ರವರು ಅಸಂಗತವಾಗಿದ್ದಾರೆ. ಅವರ ಅಭಿವೃದ್ಧಿಯ ಪಥದ ಬಗ್ಗೆ ನಾವಿಂದು ನೆನೆಯೋಣ. ಓಂ ಶಾಂತಿ.